ಇಷ್ಟು ಕಾಸ್ಟ್ಲಿ ಗಿಫ್ಟ್ನ ಒಬ್ರಿಗೆ ಕೊಡ್ತಾ ಇರೋದು. ಅದು ಅದೇನು ಗಿಫ್ಟು ಅಂತ ನಿಮಗೆ ತೋರಿಸ್ತೀನಿ, ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತಾನು ತೋರಿಸ್ತೀನಿ. ಸಿಕ್ತಿರೋದು ಎಲ್ಲೂ ಇರ್ಲಿಲ್ವಂತೆ ಆಕ್ಚುಲಿ ನಾವು. ಸೊ ಫೈನಲಿ ಗಿಫ್ಟ್ ರೆಡಿ ಆಯ್ತು. ಸಿಕ್ಕಾಬಿಡೆ ಬೈತಾ ಇದಾರೆ, ಎಷ್ಟೊತ್ತಾಯ್ತು ನೀನು ಹೋಗಿ ಇನ್ನು. ಗಿಫ್ಟ್ ಕೊಡ್ತಾ ಇದೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಚಂದು ಬರ್ಡೇ, ಬಟ್ ಅವ್ರಿಗೆ ಸೆಲೆಬ್ರೇಷನ್ ಎಲ್ಲ ಇಷ್ಟ ಆಗ್ತಾ ಇಲ್ಲ, ಏನೂ ಬೇಡ ನನಗೆ ಕೇಕೆ ಕಟ್ ಮಾಡಿಸ್ಬೇಡ, ಬೇಡ ಬೇಡ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾನು ಏನಾದರೂ ಒಂದು ಸರ್ಪ್ರೈಸಾಗಿ ಗಿಫ್ಟ್ ಕೊಡೋಣ ಅಂತ ಹೇಳ್ಬಿಟ್ಟು ತೊಗೊಳೋದಕ್ಕೆ ಬಂದಿದ್ದೀನಿ. ಅವ್ರು ಊಹೇನೂ ಮಾಡಿರಲ್ಲ ನಾನು ಈ ಗಿಫ್ಟ್ನ ಅವ್ರಿಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ನಾನು ಯಾರಿಗಾದ್ರೂ ಒಬ್ರಿಗೆ ಒಂದು ಕಾಸ್ಟ್ಲಿಯೆಸ್ಟ್ ಗಿಫ್ಟ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದೇ ಫಸ್ಟ್ ಟೈಮು ಇಷ್ಟು ಕಾಸ್ಟ್ಲಿ ಗಿಫ್ಟ್ನ ಒಬ್ರಿಗೆ ಕೊಡ್ತಾ ಇರೋದು. ಅದು ಚಂದಿಗೆ ಫಸ್ಟ್ ಟೈಮ್ ಕೊಡ್ತಾ ಇದ್ದೀನಿ. ಸೊ ಈ 2 ವರ್ಷದಿಂದನೂ ಅಷ್ಟು ಕಾಸ್ಟ್ಲಿ ಗಿಫ್ಟ್ ಕೊಟ್ಟಿರಲಿಲ್ಲ, ನಾನು ನಾರ್ಮಲಾಗೇ ಇತ್ತು. ಬಟ್ ಈ ವರ್ಷ ಮನಸ್ಸಿಂದ ಈ ಗಿಫ್ಟ್ನ ಕೊಡ್ತಾ ಇದ್ದೀನಿ. ಆ್ಯಂಡ್ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡಬೇಕು ನಾನು ಆ ಗಿಫ್ಟ್ನ ನೋಡಿದ ತಕ್ಷಣ. ಸೊ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳಿದ್ರು, ಬಟ್ ನಾನು ಬಟ್ಟೆ ಅಂಗಡಿಲೇ ಒಂದು ಬಟ್ಟೆ ತೊಗೊಂಡು ಸ್ಟಿಚ್ ಮಾಡಿಸ್ಕೋಬೇಕು, ಸ್ವಲ್ಪ ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು ಆಕಾಶ್ನ ಕರ್ಕೊಂಡು ಬಂದೆ. ಸೊ ಹಾಯ್ ಹೇಳು ಆಕಾಶ್. ಆಕಾಶ್ ಸ್ವಲ್ಪ ನಾಚ್ಕೋತಾ ಇದ್ದಾನೆ. ಸೊ ಬನ್ನಿ ಅದೇನು ಗಿಫ್ಟು ಅಂತ ತೋರಿಸ್ತೀನಿ. ಅದಾದಮೇಲೆ ನಮ್ಮ ಚಂದು ರಿಯಾಕ್ಷನ್ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಹೌದಾ, ಸರ್ವಿಸ್ ಮಾಡ್ಕೊಡ್ತೀರಾ? ನಾನು ಹೇಳಿದೆ ಇವ್ರಿಗೆ, ಅವ್ರು ಮೊದಲೇನೆ ಫೋನ್ ತಗೋಬೇಕು ಅಂತ ಅನ್ಕೊಂಡಿದ್ರು. ಅವ್ರ ಹತ್ರ ಇರೋ ಫೋನು ಬಿದ್ದ ತಕ್ಷಣ ಆಫ್ ಆಗೋಗುತ್ತೆ. ಏನಾದರೂ ಕೆಳಗಡೆ ಚಾರ್ಜರ್ ಹಾಕಿ ಏನಾದರೂ ಕೆಳಗಡೆ ಬಿದ್ದರೆ ಆಫ್ ಆಗೋಗುತ್ತೆ. ಸೊ ಹಾಗಾಗಿ ಫೋನ್ ತಗೋಬೇಕು ಅಂತ ಇವ್ರಿಗೆ ಹೇಳಿದ್ರು, ತಗೋಬೇಕು ಕಣೋ ಅಂತ ಹೇಳ್ಬಿಟ್ಟು. ಅದು ಯಾವ್ದು ತಗೊಳಕ್ಕೆ ನಿಮ್ಗೆ? X300 Pro ವಿವೋ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತಗೋಬೇಕು ಅಂತ ಅನ್ಕೊಂಡಿದ್ರು. ಬಟ್ ತಗೊಳಕ್ ಆಗಿರ್ಲಿಲ್ಲ. ಹಾಗಾಗಿ ಬರ್ಡೇ ಇದ್ದಿದ್ದರಿಂದ ನಾನೇ ಗಿಫ್ಟ್ ಕೊಡೋಣ ಅಂತ ಅನ್ಕೊಂಡು ಹೇಳಿದೆ. ಎಲ್ಲೂ ಇರ್ಲಿಲ್ವಂತೆ ಆಕ್ಚುಲಿ. ನಮಗೋಸ್ಕರ ಇವರು ತರಿಸ್ಕೊಡ್ತೀನಿ, ತಲೆ ಕೆಡ್ಸ್ಕೊಬಿಡಿ ಅಂತ ಹೇಳ್ಬಿಟ್ಟು ನಿನ್ನೆ ತರಿಸಿದ್ದಾರೆ. ನಾನು ಹೇಳಿದೆ ಬೇಕೇ ಬೇಕು ಅಂತ ಹೇಳ್ಬಿಟ್ಟು. ಎಲ್ಲೂ ಸಿಗ್ತಾ ಇರಲಿಲ್ಲ, ಬಟ್ ಇವರು ತರಿಸ್ಕೊಟ್ರು. ಚಂದು ಸಿಕ್ಕಾಪಟ್ಟೆ ಟ್ರಸ್ಟ್ ಮಾಡ್ತಾರೆ ಇವ್ರನ್ನ. ಸೊ ಹಾಗಾಗಿ ನಾನು ಇಲ್ಲೇ ತಗೊಳೋದಕ್ಕೆ ಬಂದಿದ್ದೀನಿ. ಸೊ ನೋಡೋಣ. EMI ಕೇಳಿದೆ, EMI ಬೇಡ, ಅದರಿಂದ ಒಂದು 15,000 ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಅದನ್ನು ಬೇಡ ಅಂದ್ಬಿಟ್ಟು. ಮತ್ತೆ ಕ್ರೆಡಿಟ್ ಕಾರ್ಡ್ ಕೂಡ ತಗೋತಾರೆ, ಅದರಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ. ಬಟ್ ಇವಾಗ ಆಫರ್ ಬಿಟ್ಟಿದಾರಂತೆ, ಕ್ರೆಡಿಟ್ ಕಾರ್ಡ್ ಇಲ್ಲದೆ EMI ಇಲ್ಲದೆ ನಮಗೆ UPI ಮೂಲಕ ಅಂದ್ರೆ ಫೋನ್ ಪೇ ಗೂಗಲ್ ಪೇ ಯೂಸ್ ಮಾಡ್ತೀರಾ ಅದೇ ತರದಲ್ಲಿ 10% ಡಿಸ್ಕೌಂಟ್ ಆಗುತ್ತೆ. ಸೊ 10% ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಇದೇನಲ್ವಾ? ಕಲರ್ ಯಾವ್ದಿದೆ? ಬ್ಲ್ಯಾಕ್. ಓಕೆ. ಸೊ ಫೈನಲಿ ತಗೋತಾ ಇದ್ದೀನಿ. ಅವರು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲ ಇಷ್ಟೊಂದು ನೀನು ಯಾಕೆ ಮಾಡಕ್ ಹೋದೆ ಅಂತ ಹೇಳಿದ್ರು ಹೇಳ್ಬೋದು. ನೋಡೋಣ. ಏನಿಲ್ಲ, ಖುಷಿ ಪಡ್ತಾರಲ್ಲ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ. ಈ ಫೋನ್ ತಗೋಬೇಕು ಅಂತ ಇಷ್ಟ ಇತ್ತು. ಸೊ ಇದನ್ನು ತಗೊಳೋದು ಇವಾಗ UPI ಮಾಡೋದು. ಸೊ ಫೈನಲಿ ಗಿಫ್ಟು ರೆಡಿ ಆಯಿತು, ಪ್ಯಾಕ್ ಮಾಡಿಸಾಯಿತು. ಸೊ ತೊಗೊಂಡೋಗಿ ಕೊಡೋದು ಅಷ್ಟೇ ಇರೋದು. ಫುಲ್ ಸಿಕ್ಕಾಬಿಡೆ ಬೈತಾ ಇದ್ದಾರೆ, ಎಷ್ಟೊತ್ತಾಯಿತು ನೀನು ಹೋಗಿ ಇನ್ನೂ ಬಂದಿಲ್ಲ, ಪಾಪನ ಬೇರೆ ಬಿಟ್ಬಿಟ್ಟು ಹೋಗಿದ್ಯಾ ಅಂತ ಹೇಳ್ಬಿಟ್ಟು. ಬೈತಾರೆ ಅಂತ ಹೇಳ್ಬಿಟ್ಟು ತೊಗೊಂಡು ಹೋಗ್ತಾ ಇದ್ದೀನಿ. ಲೇಟ್ ಆಗೋಯ್ತು ಸ್ವಲ್ಪ, ಅಲ್ಲಿ ಬೇರೆ ಪೇಮೆಂಟ್ ಪ್ರಾಬ್ಲಮ್ ಆಗಿಬಿಟ್ಟಿತ್ತು, ಹಾಗಾಗಿ ಲೇಟ್ ಆಯಿತು. ಸೊ ಬನ್ನಿ ನೋಡೋಣ. ನೋಡಿ ಕೇಕ್ ಕಟ್ ಮಾಡೋಣ. ಈ ವರ್ಷದಲ್ಲಿ ಪಾಪು ಕಟ್ ಮಾಡ್ತಿದ್ದೆ 2 ಕೇಕ್, ಒಂದು ರಮ್ಮಂದು ಒಂದು ರಪ್ಪಂದು ನೆಕ್ಸ್ಟ್ ಒಂದು
ಮೂರು ಆಮೇಲೆ ರಕ್ಕದು ನೋಡು ಖುಷಿ ನೋಡ್ಲಿ ಬದಲು ನೋಡಿ ಇಲ್ಲಿ ಪಾಪಗೂ ಚೆನ್ನಾಗಿರೋ ಬಟ್ ತಗೊಂಬ ಮಾತ್ರ ಹೆಂಗ್ ಕರ್ಕೊಂಡಿದ್ದು ಗೊತ್ತಾ ಬೆಂಕಿ ಪುಟ್ಟ ಕೊಡೋ ಸಾಂಗ್ ಆಗುತ್ತಿಲ್ಲ ಬನ್ನಿ ಕಡೆಗೆ ಬನ್ನಿ ಮನೆ ತಿಂತೀಯಾ ಓ ಚೆನ್ನಾಗೈತೆ ತಿಂದ್ರೆ ನನ್ನ ಮಗ ನನಗೆ ಎಷ್ಟು ತಿಳ್ಕೊಂಡ ಗಾಡಿ ನನ್ನ ಹೆಂಡತಿಗ ನನಗಿಂತ ನೀನು ಅಷ್ಟೇ ತಗೋದಿರ್ತೀವ ಆಯ್ತು ಮೊದಲು ನಿಂಗೆ ಯಾರು ಕೊಡ್ತಿರ್ಬೋದಲ್ವಾ ನಮ್ಮ ಅರಮನೆ ಕಲೆಕ್ಷನ್ ಬ್ಯಾಗಲ್ಲಿ ಕೊಡ್ತಾಳೆ ಏನ್ ಗಿಫ್ಟ್ ಅಂತ ಕೊಡಿದನು ದೇಸಿ ಗಿಫ್ಟು ಬರಲ್ಲ ಅವನು ಅಂತಾನೆ ಸ್ಪೋರ್ಟ್ ಕಂಪ್ನಿ ಪ್ರಮೋಷನ್ ಮಾಡ್ತಾಳಪ್ಪ ನಮ್ಮ ಪುಟ್ಟಿ ನಾವು ಮಾಡಿದ್ವಲ್ಲ ಆ ತರ ಬ್ಯಾಗ್ ಒಳಗಡೆ ಬ್ಯಾಗ್ ತಂದು ಗೆಸ್ ಮಾಡೋದ ಏನು ಅಂತಿದ್ನಾ ಗೆಸ್ ಮಾಡಿ ಗೆಸ್ ಮಾಡಿ ಮೊಬೈಲ್ ಹೆಂಗ್ ಬರುತ್ತೆ ಅಣ್ಣ ಬಾಕ್ಸ್ ಹೆಂಗ್ ಬರುತ್ತೆ ಇಲ್ಲ ಗೆಸ್ ಮಾಡಕ್ ಆಗ್ತಿಲ್ಲ ನೀ ಗೆಸ್ ಮಾಡ್ತೀನಿ ಬಸ್ಸು ಪರ್ಫ್ಯೂಮು ಅದಲ್ಲ ನೀನೇನೇನ್ ಕೊಡ್ಸ್ಬೇಕು ಅನ್ಕೊಂಡಿದ್ದೀನಿ ನೀನು ಶೂ ಚಪ್ಪಲಿ ಇವೆಲ್ಲ ಯಾವ್ದು ಹಾಕಕ್ಕೆ ಆಗಲ್ಲ ಬ್ಲೇಸರ್ ಕೇಳಿದ್ದೆ ನಾನೇನೇ ಕೊಡ್ಸಿದ್ರೆ ಅದನ್ನ ಕೊಡ್ಸಿ ಬೇಡ ಅಂತ ಬ್ಲೇಸರು ಇಲ್ಲ ಅಲ್ಲಿ ಇದ್ರೊಳಗೆ ಸೊ ಈಗ ಅದನ್ನ ಮೀರಿದಂತ ಗಿಫ್ಟ್ ಒಳಗಡೆ ಇರುತ್ತೆ ಅನ್ನೋ ಒಂದು ಗೆಸ್ ಮಾಡಾಯ್ತು ಗೆಸ್ ಮಾಡಕ್ ವಾಚು ಕೊಡಲ್ಲ ಅಂತ ಹೇಳಿದ್ರು ವಾಚನಾ ಎಂತ ಅದು ಫೋನು ದೇವರಾಗ್ಲೂನು ಇದಕ್ಕೆ ಸೀರಿಯಸ್ಲಿ ನಾನು ಫೋನ್ ಅಂತಾನೆ ಗೆಸ್ ಮಾಡಿದ್ದನು 512 GB ಇದೇನೆ ಓಪನ್ ಮಾಡಿ ಲೇ ಇಲ್ಲ ಓಪನ್ ಮಾಡಿದ್ದು ಹಿಂದಕ್ಕೆ ಹೋಗಿ ಅದಕ್ಕೆ Vivo X300 Pro ಆನ್ ಮಾಡ್ಲಾ ಆನ್ ಮಾಡೋಣ ಮೊಬೈಲ್ ಮುಂದೆ ಕೊಡಕ್ಕೆ ಐತಲ್ಲ ನಾನು ಆಕ್ಚುಲಿ ಇದನ್ನ ಒಂದು 6-7 ತಿಂಗಳಿಂದ ತಗೋಬೇಕು ಅಂತ ಪ್ಲಾನ್ ಮಾಡ್ತಿದ್ದೆ. ಅಮೌಂಟ್ ಸ್ವಲ್ಪ ಅಡ್ಜಸ್ಟ್ ಆಗದಿರೋ ಕಾರಣ ಸ್ವಲ್ಪ ತಡ ಆಗ್ತಿತ್ತು. ಬಟ್ ಇವಳ ಹತ್ರ ಹೇಳಿದೆ ಚೆನ್ನಾಗೈತೆ ಮೊಬೈಲ್ ತಗೋಬೇಕು ಅಂತೀನಿ ಅಂತ. ಬಟ್ ಈ ತರ ದೊಡ್ಡ ಗಿಫ್ಟ್ ಕೊಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ಥ್ಯಾಂಕ್ ಯು ಚಿರಮ್ಮ.
ನಾನೇನು ಎಮೋಷನ್ ಆಗೇನು ಈ ಬೇರೆ ಥರ ಎಲ್ಲ ಅಳಲ್ಲ. ಥ್ಯಾಂಕ್ ಯು ಸೊ ಮಚ್. ಸ್ಟಾರ್ಟ್ ಆರ್ಗನೈಸ್ ಓಕೆ ಬಿಡು. ಅಗ್ರಿಮೆಂಟ್. ಫಸ್ಟ್ ಸೆಲ್ಫಿ ತಗೋಬಿಡ್ತೀನಿ ಅಂತ. ಹಾ ಮಗ ಬಲಿ ತಾಣ ಇಲ್ಲಿ ಮಗನ ಇಲ್ಲಿ. ಓಕೆ ಥ್ಯಾಂಕ್ ಯು ಮಗನೇ. ಓಕೆ ಆಯ್ತು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಪ್ರಜ್ಜು. ಆಕ್ಚುಲಿ ಆ ಕಡೆ ಮೊಬೈಲ್ ನಾನು ಬೆಂಗಳೂರಲ್ಲಿ ತಗೋಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ನಮ್ಮ ಹುಡುಗ ನಂದಿನೇ ಇದೆ ಕನ್ನಡ ಬಟ್ಟೆಕ್ ಅಂತ ನಮ್ಮ ಕೇರ್ಪೇಟೆ ಗವರ್ನಮೆಂಟ್ ಬಸ್ ಸ್ಟ್ಯಾಂಡ್ ವಾಣಿಜ್ಯ ಮಳಿಗೆಯಲ್ಲಿ. ಸೊ ಹಂಗಾಗಿ ನಾನು ಕೇರ್ಪೇಟೆ ತಗೋಬೇಕು ಅಂತ ಇವನ್ನೇ ತುಂಬಾ ಸಲ ಕೇಳಿದೆ. ಹಣ ಕ್ರೆಡಿಟ್ ಕಾರ್ಡು ಮತ್ತೆ ಆಫರ್ ಎಲ್ಲ ಕೊಡ್ತೀವಿ ಬನ್ನಿ ಅಂತ. ಸೊ ಹಂಗಾಗಿ ಒಂದು 2-3 ತಿಂಗಳಾಗಲಿ ವೆಯ್ಟ್ ಮಾಡಿ ತಗೋಣ ಅಂತ ಅನ್ಕೊಂಡೆ, ಬಟ್ ನನ್ನ ಹೆಂಡತಿ ನಾನು ಎಲ್ಲಿ ಗೆಸ್ ಮಾಡಿದ್ನೋ ಅಲ್ಲೇ ತರಿಸಿದಾಳೆ. ಸೊ ಥ್ಯಾಂಕ್ ಯು ಮೇಡಮ್. ಎಷ್ಟು ಕಮ್ಮಿ ಕೊಟ್ಟಿದ್ದೆ ಗೊತ್ತಿಲ್ಲ. ಥ್ಯಾಂಕ್ ಯು. ನೀವು ನಮ್ಮ ಹತ್ರ ತಗೊಂಡಿದ್ದು ತುಂಬಾ ಧನ್ಯವಾದ. ಥ್ಯಾಂಕ್ ಯು ಗುಣ ಆಕಾಶ. ಆಯ್ತಣ್ಣ ಆಯ್ತು. ಥ್ಯಾಂಕ್ ಯು ನಿಮ್ಗೂ. ಥ್ಯಾಂಕ್ ಯು ಮಗ ನಿಮ್ಗೂ. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು ಎಲ್ರಿಗೂ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಅಷ್ಟೇ ಸರ್ಪ್ರೈಸ್ ಗಿಫ್ಟ್ ಎಲ್ಲ ಕೊಟ್ಟಾಯ್ತು. ಓಕೆ ಬಾಯ್ ಬಾಯ್.